ವಿಜಯನಗರ ಜಿಲ್ಲಾ ಕೂಡ್ಲಿಗಿ ತಾಲೂಕು ಮಾಜಿ ಶಾಸಕರು ಹಾಗೂ ಸಚಿವರನ್ನ ವೀರವನಿತೆ ಒನಕೆ ಓಬವ್ವನ ಉತ್ಸವಕ್ಕೆ ತಾಲೂಕು ಆಡಳಿತ ಹಾಗೂ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಕೂಡ್ಲಿಗಿ ತಾಲೂಕಿನ ಹಲವು ಕಾಂಗ್ರೆಸ್ ಮುಖಂಡರು ಪತ್ರಿಕಾಗೋಷ್ಠಿ ಮಾಡುವುದರ ಮೂಲಕ ಕೂಡ್ಲಿಗಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಆದ ಎನ್ ಟಿ ಶ್ರೀನಿವಾಸರವರು ಸರ್ಕಾರ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮವಾದ ವೀರವನಿತೆ ಒನಕೆ ಓಬವ್ವನ ಉತ್ಸವಕ್ಕೆ ಕೂಡ್ಲಿಗಿ ತಾಲೂಕಿನ ಮಾಜಿ ಶಾಸಕರು ಮಾಜಿ ಸಚಿವರುಗಳನ್ನ ಹಾಗೂ ಹಲವು ಮುಖಂಡರುಗಳು ಒನಕೆ ಓಬವ್ವನ ಉತ್ಸವಕ್ಕೆ ಸತತವಾಗಿ 3 ವರ್ಷಗಳಿಂದ ಶಾಸಕರು ಹಾಗೂ ತಾಲೂಕು ಆಡಳಿತ ಸಂವಿಧಾನಬದ್ಧ ಹುದ್ದೆಯನ್ನ ಹಿರಿಯ ಮಾಜಿ ಸಚಿವರುಗಳನ್ನ ಶಾಸಕರನ್ನ ಸೌಜನ್ಯಕ್ಕೂ ಕರೆದು ಸಲಹೆಗಳು ಸೂಚನೆಗಳನ್ನ ಪಡೆಯದೆ ಹಾಗೂ ವೀರವನಿತೆ ಒನಕೆ ಓಬವ್ವನ ಆಚರಣೆಯ ಆಹ್ವಾನ ಪತ್ರಿಕೆಯಲ್ಲೂ ಸಹ ಹೆಸರುಗಳನ್ನ ಮುದ್ರಿಸದೆ ಕಡೆಗಣಿಸಿರುವುದು ಹಾಗೂ ಕಾಂಗ್ರೆಸ್ನ ಹಲವು ಹಿರಿಯ ಮುಖಂಡರುಗಳನ್ನ ಪರಿಗಣನೆ ತೆಗೆದುಕೊಳ್ಳದೆ ತಾಲೂಕಿನ ಹಿರಿಯರನ್ನು ಕೂಡ ಅತಿಥಿಗಳಾಗಿ ಪರಿಗಣಿಸದೆ ಇರುವುದಕ್ಕೆ ಅನೇಕ ಮುಖಂಡರುಗಳು ಬೇಸರವಾಗಿದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ. ಈ ಸಂದರ್ಭದಲ್ಲಿ ಕಂಡ ಬಳ್ಳಾರಿ ಜಿಲ್ಲೆಯ ಜಿಲ್ಲಾ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಎನ್ಎಂ ನೂರ್ ಅಹಮದ್ ರವರು ಪತ್ರಿಕಾಗೋಷ್ಠಿ ಮೂಲಕ ಮಾತನಾಡುತ್ತಾ, ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ಇತಿಹಾಸ ಪುಟದಲ್ಲಿ ಚರಿತ್ರೆ ಇರುವಂತಹ ವೀರವನಿತೆ ಓಬವ್ವನ ತವರೂರು ಕೂಡ್ಲಿಗಿ ತಾಲೂಕು ಆಗಿರೋದ್ರಿಂದ ಒನಕೆ ಓಬವ್ವನ ಉತ್ಸವವನ್ನ ಈ ತಾಲೂಕಿನ ಎಲ್ಲಾ ಮುತ್ಸದ್ದಿಗಳು ಆಚರಣೆ ಮಾಡಲು ಎಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ. ಆದರೆ ಮಾನ್ಯ ಶಾಸಕರು ಈ 2 ವರ್ಷಗಳಿಂದ ವೀರವನಿತೆ ಓಬವ್ವನ ಉತ್ಸವದಲ್ಲಿ ಮಾಜಿ ಸಚಿವರು ಹಾಗೂ ಶಾಸಕರನ್ನ ಕಡೆಗಣಿಸಿರುವುದನ್ನ ಶಾಸಕರಿಗೆ ತಿಳಿಸಿದ್ರು. ಆದರೆ ಮಾನ್ಯ ಶಾಸಕರು ಈ 2 ವರ್ಷಗಳಿಂದ ವೀರವನಿತೆ ಓಬವ್ವನ ಉತ್ಸವದಲ್ಲಿ ಮಾಜಿ ಸಚಿವರು ಹಾಗೂ ಶಾಸಕರನ್ನ ಕಡೆಗಣಿಸಿರುವುದನ್ನ ಶಾಸಕರಿಗೆ ತಿಳಿಸಿದ್ರು. ಈ ಬಾರಿಯೂ ಕೂಡ ಅದೇ ರೀತಿ ಕಡೆಗಣಿಸಿರುವುದಕ್ಕೆ ತುಂಬಾ ಬೇಸರವಾಗಿದೆ. ಹಾಗೆಯೇ ಮುಂಬರುವ ದಿನದಲ್ಲಿ ಹಾಲಿ ಶಾಸಕರು ಕೂಡ ಮಾಜಿ ಶಾಸಕರಾಗಬಹುದು. ಇದೇ ಪ್ರಶ್ನೆ ಅವರಲ್ಲಿ ಸಹ ಮುಂದಿನ ದಿನದಲ್ಲಿ ಬರಬಹುದು ಎಂಬ ಕಲ್ಪನೆಯಿಂದ ತಮ್ಮಲ್ಲಿ ಇರುವ ಶಾಸಕರ ಬಗ್ಗೆ ಅಸಮಾಧಾನ ಉಂಟಾಗಿರುವಂತಹ ಯುವ ನಾಯಕರು ಪತ್ರಿಕಾಗೋಷ್ಠಿ ಮೂಲಕ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿ ಬಗ್ಗೆ ನಮ್ಮ ಬಶೀರಣ್ಣ ಅವರು ತಮಗೆ ಹೆಡ್ಲೈನ್ಸ್ ಏನು ಹೇಳ್ತಾರೆ, ತಾವು ಕೂಡ ಇದೇ ಭಾಗದ ಆಕ್ಟಿವ್ ಪತ್ರಕರ್ತರಲ್ಲಿ ಏನೇನು ನಡೀತಾ ಇದೆ ತಾಲೂಕಿನಲ್ಲಿ ಅನ್ನೋದು ತಾವು ಬಹಳ ಚೆನ್ನಾಗಿ ತಮಗೆಲ್ಲ ಗೊತ್ತಿರೋ ವಿಚಾರ. ಇದರಲ್ಲಿ ಏನಾಗಿದೆ, ತಾಲೂಕು ಆಡಳಿತ ಹಾಗೂ ಶಾಸಕರು ಇದೇನು ಗುಡೇಕೋಟೆ ಉತ್ಸವ ಹಾಗೂ ಒನಕೆ ಓಬವ್ವ ಉತ್ಸವ ಏನು ಮಾಡ್ತಿದ್ರು, ಬಹಳ ಸಂತೋಷದ ವಿಷಯ. ಅದ್ರ ಬಗ್ಗೆ ನಮ್ದು ಕೂಡ ಅವರಿಗೆ ಸಹಕಾರ ಇದೆ. ಆ ಸಹ ಕೂಡ್ಲಿಗಿ ಹಾಗೂ ಕೊಟ್ಟೂರು ಕ್ಷೇತ್ರ ತಾವು ನೋಡಿದ ಹಾಗೆ ಗುಡೇಕೋಟೆ ಮೊದಲೇ ಕೊಟ್ಟೂರು ವಿಧಾನಸಭಾ ಕ್ಷೇತ್ರಕ್ಕೆ, ಆ ವಿಧಾನಸಭಾ ಕ್ಷೇತ್ರಕ್ಕೆ ಇದ್ದಾಗ ಶ್ರೀಮತಿ ಭಗೀರಥಿ ಮರುಳಸಿದ್ದನಗೌಡ ಅವರು ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿರೋದು ಉದಾಹರಣೆ ಇದೆ. ತಾಲೂಕು ಆಡಳಿತ ಹಾಗೂ ಶಾಸಕರು ಒನಕೆ ಓಬವ್ವನ ಇತಿಹಾಸವನ್ನ ಜನಗಳ ಮುಂದೆ ಇಡಬೇಕು, ಅವರ ಇತಿಹಾಸ ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಕೆಲಸ ಮಾಡ್ತಿದಾರಲ್ಲ, ಈ ಒಂದು 30 ವರ್ಷದ ಹಿಂದೆ ಇತಿಹಾಸ ಸಾಂವಿಧಾನಿಕವಾಗಿ ಹುದ್ದೆ ಅಲಂಕರಿಸಿದ ಯಾವ ಒಬ್ಬ ಗಣ್ಯ ವ್ಯಕ್ತಿಗೂ ಕೂಡ ಇವರು ಪರಿಗಣನೆಗೆ ತಗೊಂಡಿರೋದು ಅಷ್ಟೇ ನೋವುಂಟು ಮಾಡಿ. ಈ ನಮ್ಮ ಕೂಡ್ಲಿಗಿ ಕ್ಷೇತ್ರ ವಿಭಾಗ ಆಗಿ ಅಗ್ರಿಬೊಮ್ಮನಹಳ್ಳಿ ಕ್ಷೇತ್ರ, ಕೂಡ್ಲಿಗಿ ಕ್ಷೇತ್ರ ಬೇರೆ ಆದಾಗ ಈ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಒಂದು ಕೊಡುಗೆ ಕೊಟ್ಟು ಒಂದು ಸಾಂವಿಧಾನಿಕ ಹುದ್ದೆಯನ್ನು ಅಲಂಕರಿಸಿ ಇದೇ ಕ್ಷೇತ್ರದಲ್ಲಿ ಹುಟ್ಟು ಬೆಳೆದು ಇದ್ದವರು ಅವರ ಪಟ್ಟಿ ತಾವು ಮಾಡಬೇಕಾದ್ರೆ ಒಬ್ಬರು ಗುಡೇಕೋಟೆ ಮೊದಲನೇ ಬರೋದು ನಾವು ಭಗೀರಥಿ ಮೇಡಮ್ ಅವರದ್ರಲ್ಲೇ ಬರಬೇಕು. ಎರಡನೇದಾಗಿ ಮಾಜಿ ಸಚಿವರಾದ ನಬಿ ಸಾಹೇಬ್ ಇದ್ದಾರೆ, ನಮ್ಮ ಚಿಕ್ಕುಗಳ್ಳಿಯ ಮಾಜಿ ಶಾಸಕರಾದ ರವೀಂದ್ರನಾಥ್ ಬಾಬು ಅವರಿದ್ದಾರೆ, ಸಿರಾಜ್ ಶೇಖ್ ಸಾಹೇಬ್ ಇದ್ದಾರೆ, ಅನಿಲ್ ನಾಡ್ ಅವರಿದ್ದಾರೆ, ನಾಗೇಂದ್ರ ಅವರಿದ್ದಾರೆ, ಗೋಪಾಲ್ ಕೃಷ್ಣ ಅವರಿದ್ದಾರೆ. ಈ ಇಷ್ಟು ಜನನ್ನ ಮುಖ್ಯ ಅತಿಥಿಗಳಾಗಿ ಕರೆದು ಆ ಒಂದು ಸಂದರ್ಭದಲ್ಲಿ ಸನ್ಮಾನ ಮಾಡಿದ್ರೆ ಅವರಿಗೆ ಆಗುವಂತ ನೋವು ಏನಾದ್ರೂ ಇತ್ತ ಅಂತ ನಾವು ಇವತ್ತು ಕೇಳಬೇಕಾಗಿದೆ. ಅವರ ಒಂದು ಆಹ್ವಾನ ಪತ್ರಿಕೆಯಲ್ಲಿ
ಈ ಸಂದರ್ಭದಲ್ಲಿ ಪತ್ರಿಕಾ ತಿಳಿಸಿದ ಹಾಗೆ ಸತತ ವರ್ಷವಾಗಿರುವ ಒನಕೆ ಓಬವ್ವನ ಉತ್ಸವಕ್ಕೆ ಕೂಡ್ಲಿಗಿ ತಾಲೂಕಿನವರೇ ಆಗಿರುವಂತಹ ಇಲ್ಲಿನ ಮಾಜಿ ಸಚಿವರುಗಳೇ ಆದ ಶ್ರೀ ಭಾಗೀರಥಿ ಮೊರಳಿಸಿದ್ದನಗೌಡರು, ಎನ್ಎಂ ನಬೀಸಾ, ಮಾಜಿ ಸಚಿವರು ಮಾಜಿ ಶಾಸಕರು ಆದ ರವೀಂದ್ರ ಬಾಬು, ಹಾಗೇನೇ ಮಾಜಿ ಶಾಸಕರು ಹಾಗೂ ಬಳ್ಳಾರಿಯ ಹಾಲಿ ಶಾಸಕರು ಸಚಿವರು ಬಿ ನಾಗೇಂದ್ರ, ಹಾಲಿ ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಆದ ಸಿರಾಜ್ ಶೇಖ್, ಮೊಳಕಾಲ್ಮೂರಿನ ಶಾಸಕರು ಆದ ಎನ್.ವೈ. ಗೋಪಾಲಕೃಷ್ಣ ಅವರನ್ನ ಹಾಗೂ ಒನಕೆ ಓಬವ್ವ ಸಂಘದ ರಾಜ್ಯಾಧ್ಯಕ್ಷರು ಆದ ಟಿ. ಉಮೇಶ್ ಹಾಗೂ ಚಿರವಾದಿ ಮಹಾಸಭಾದ ರಾಜ್ಯ ಕಾರ್ಯದರ್ಶಿಗಳು ಆದ ಹಾಗೂ 10 ಹಲವು ಕಾಂಗ್ರೆಸ್ ಮುಖಂಡರನ್ನ ವಿಶ್ವಾಸಕ್ಕೂ ತೆಗೆದುಕೊಳ್ಳದೆ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಮತ್ತು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಬಗ್ಗೆ ಕರ್ನಾಟಕ ಮುಸ್ಲಿಂ ಸಂಘದ ರಾಜ್ಯಾಧ್ಯಕ್ಷರು ಆದ ಎಲ್.ಎಸ್. ಬಶೀರ್ ಅಹಮದ್, ಕಾಂಗ್ರೆಸ್ ಮುಖಂಡರು ಹಾಗೂ ವಕೀಲರು, ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯರು ಆದ ಶಿರ್ಬಿ ಮಂಜುನಾಥ್, ಕಾಲ್ಚಟ್ಟಿ ಈಶಪ್ಪ, ಕಾಂಗ್ರೆಸ್ ಮಾಜಿ ಯುವ ಅಧ್ಯಕ್ಷರು ಆದ ಹಾಗೂ ಹಾಲಿ ಆಟೋ ಯೂನಿಯನ್ ಅಧ್ಯಕ್ಷರು ಆದ ಮಯೂರ ಮಂಜುನಾಥ್, ಗೊಲ್ಲರ ಸಮುದಾಯದ ಪ್ರಥಮ ದರ್ಜೆ ಗುತ್ತಿಗೆದಾರರು ಹಾಗೂ ಹಿರಿಯ ಮುಖಂಡರು ಆದ ಗೊಲ್ಲರ ಡಿಬಿ ಚಿತ್ತಪ್ಪ ಹಾಗೂ ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷರು ಆದ ಮಲ್ಲಾಪುರದ ರಾಘವೇಂದ್ರ, ಕಾಂಗ್ರೆಸ್ ಮುಖಂಡರು ಆದ ಮಾದಳ್ಳಿ ನಜೀರ್ ಸಾಬ್, ಇನ್ನು ಹಲವು ಮುಖಂಡರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗಬೇಕು ಮತ್ತು ಕಾರ್ಯಕ್ರಮ ಕೂಡ ಯಶಸ್ವಿಗೊಳಿಸಬೇಕು ಅಂತಕ್ಕಂಥದ್ದು ಕೂಡ ನಮ್ಮೆಲ್ಲರ ಒಂದು ಇಚ್ಛೆ. ಅದರ ಜೊತೆಯಲ್ಲಿ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಭಗೀರಥಮ್ಮ ಮಡಿಸಿದ್ದನಗೌಡ ಅಕ್ಕನವರು ಕೂಡ ಯಾವುದೇ ಈ 3 ವರ್ಷಗಳ ಕಾಲದಲ್ಲಿ ಅವರು ಕೂಡ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗದೇ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬೇಸರ ತಂದಿರ್ತಕ್ಕಂಥ. ಅದೇ ರೀತಿ ಕೊಟ್ಟೂರು ಕ್ಷೇತ್ರದ ಮಾಜಿ ಶಾಸಕ ಆಗಿರ್ತಕ್ಕಂಥ ಕೆ ವಿ ರವೀಂದ್ರನಾಥ್ ಬಾಬು ಸಾಹೇಬರು ಅಷ್ಟೇ. ಇವರೆಲ್ಲ ಇಷ್ಟೆಲ್ಲ ಇವರು ಹಿರಿಯ ಮುತ್ಸದ್ದಿಗಳು. ಪಕ್ಷಕ್ಕಾಗಿ ಇವರು ಸುಮಾರು ವರ್ಷಗಳಿಂದ ತ್ಯಾಗ ಮಾಡ್ಕೊಂಡು ಬಂದಿರ್ತಕ್ಕಂಥ ಮತ್ತು ಇವರದೇ ಆದಂತಹ ಒಂದು ಸೇವೆ ಮುಡುಪಾಗಿರ್ತಕ್ಕಂಥ ಇಂಥ ಗಣ್ಯರನ್ನ ಕಡೆಗಣಿಸಿ ಇವರನ್ನ ಆ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಗಳಲ್ಲಿ ಇವರು ಇಲ್ಲೇ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಇವತ್ತು ಬೇಸರ ಆಗಿರ್ತಕ್ಕಂಥ. ನಾವೀಗಾಗಲೇ ಪಕ್ಷದ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ ಇದನ್ನು ಬಹಳ ಅದ್ದೂರಿಯಾಗಿ, ವಿಜೃಂಭಣೆಯಾಗಿ, ಯಶಸ್ವಿಯಾಗಿ ಈಗ 2-3 ಕಾರ್ಯಕ್ರಮಗಳಲ್ಲಿ ಇವರು ಯಾರ ಹೆಸರನ್ನು ಕೂಡ ನಮೂದು ಮಾಡಿದೆ. ಇದು ಯಾವುದೇ ಬ್ಯಾನರ್ಗಳಲ್ಲಿ ಕೂಡ ಇವರ ಭಾವಚಿತ್ರಗಳನ್ನು ಹಾಕದೇ ಇರ್ತಕ್ಕಂಥದ್ದು ಬೇಸರ ಆಗಿರ್ತಕ್ಕಂಥದ್ದು ಈಗಾಗಲೇ ಶಾಸಕರ ಗಮನಕ್ಕೆ ತಂದಿದೆ. ಆದರೂ ಕೂಡ ಈ ಉತ್ಸವದಲ್ಲಿನೂ ಕೂಡ ಪ್ರೋಟೋಕಾಲ್ ಪ್ರಕಾರ ಇವರ ಯಾವುದೇ ಈ 4 ಜನ ಪಕ್ಷದ ಹಿರಿಯರು ಮತ್ತು ಮಾಜಿ ಸಚಿವರು, ಮಾಜಿ ಶಾಸಕರ ಹೆಸರುಗಳನ್ನು ನಮೂದು ಆಗದೇ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಇವತ್ತು ಬೇಸರ ಆಗಿರೋದ್ರ ಬಗ್ಗೆ ಇವತ್ತು ಆ ಬೇಸರವನ್ನ ಮಾಧ್ಯಮಗಳ ಮುಖಾಂತರ ಸರ್ಕಾರದ ಮುಖ್ಯಮಂತ್ರಿಗಳಿಗೂ ಮತ್ತು ಕೆಪಿಸಿಸಿ ಅಧ್ಯಕ್ಷರಿಗೆ ಇಲ್ಲಿ ಆಗ್ತಕ್ಕಂತಹ ನಮಗೆ ಅನ್ಯಾಯಗಳ ಬಗ್ಗೆ ಅವರ ಗಮನಕ್ಕೆ ತರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಚಿಂತನೆ. ಅದರಿಂದ ಮಾನ್ಯ ನಮ್ಮ ಎನ್.ಎಂ. ನೂರಿ ಸಾಹೇಬರು ಇದ್ರ ಬಗ್ಗೆ ಮಾತಾಡ್ತಾರೆ. ವರದಿ ಕೆ. ತಿಪ್ಪೇಸ್ವಾಮಿ, ಕೂಡ್ಲಿಗಿ, ನವಕರ್ನಾಟಕ ಟಿವಿ.